ನಮಸ್ಕಾರ ವೀಕ್ಷಕರೇ. ಮ್ಯಾಪ್ ಅನ್ನೋದು ಬದಲಾಯ್ತಾ? ಯಾಕೆ ಅಂದ್ರೆ ಇಲ್ಲಿ ಒಂದು ತೋರಿಸ್ತಾ ಇದೀನಿ ನೋಡಿ, ರಾಮೇಶ್ವರಂ ಇಂದ ಡೆಲ್ಲಿಗೆ ಯಾವ್ದೋ ಒಂದು ಅಡ್ರೆಸ್ ಹಾಕಿದೀನಿ. ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಸ್ಟ್ರೈಟ್ ರೋಡ್ ತೋರಿಸ್ತಾ ಇದೆ ಬಿಡಿ. ಆದ್ರೆ ಬಿಫೋರ್ ಏನಾಗ್ತಾ ಇತ್ತು, ನಾನು ಆಫ್ರಿಕಾ ಇಮೇಜ್ ನೋಡ್ಬೇಕು ಅಂದ್ರೆ ಈಗ ನೋಡ್ಬೋದಾಗಿತ್ತು, ಸೈಡಿಗೆ ಸ್ಕ್ರಾಲ್ ಮಾಡಿದ್ರೆ ಸಾಕಾಗಿತ್ತು. ಈಗ ಸ್ಕ್ರಾಲ್ ಮಾಡಿದ್ರೆ ನನಗೆ ಆಫ್ರಿಕಾ ಇಮೇಜು ಸ್ವಲ್ಪ ಡೂಮ್ ಶೇಪ್ ಅಲ್ಲಿ ಕಾಣಿಸ್ತಾ ಇದೆ. ಯಾಕೆ ಈ ತರ ಕಾಣಿಸ್ತಾ ಇದೆ ಡೂಮ್ ಶೇಪ್ ಅಂತ ಅರ್ಥ ಆಗ್ಲಿಲ್ಲ. ಫಸ್ಟ್ ನಾನೇನ್ ಮಾಡಿದೆ, ಝೂಮ್ ಮಾಡಿ ನೋಡಿದೆ. ಝೂಮ್ ಮಾಡಿದ್ರೆ ಫ್ಲಾಟ್ ಅರ್ತ್ ಕಾಣಿಸ್ತಾ ಇತ್ತಲ್ಲ, ಮ್ಯಾಪೇ ಇಲ್ಲ. ಮ್ಯಾಪ್ ಎಲಿಮಿನೇಟ್ ಮಾಡ್ಬಿಟ್ಟಿದ್ದಾರೆ ಟೋಟಲ್ ಆಗಿ. ಈಗ ರೌಂಡ್ ಅರ್ತ್ ಮ್ಯಾಪ್ ಕಾಣಿಸ್ತಾ ಇದೆ. ನೀವು ಮೊಬೈಲ್ ಅಲ್ಲಿ ನೋಡಿ, ಕಂಪ್ಯೂಟರ್ ಅಲ್ಲಿ ನೋಡಿ, ರೀಸೆಂಟ್ ಆಗಿ ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕು ಸಿಸ್ಟಮ್ಗಳನ್ನ, ಅದ್ರಲ್ಲಿ ಕಾಣಿಸ್ತಾ ಇರೋದೇ ರೌಂಡ್ ಅರ್ತ್. ಅಂದ್ರೆ ನಮ್ಮನ್ನ ಈಗಿಲ್ಲ ಅರ್ತು ಈ ತರ ಇದೆ ಅಂತ ತೋರ್ಸೋದಕ್ಕೆ ಆಲ್ಟರ್ ಮಾಡಿದ್ರ ಮ್ಯಾಪ್ ಅನ್ನ? ಪ್ರಶ್ನೆ ಹುಟ್ಬಿಡುತ್ತೆ. ಮೊದಲು ಈ ರೀತಿ ಕಾಣಿಸ್ತಾ ಇತ್ತು. ನಾನು ಭಾರತದಿಂದ ಈ ಕಡೆ ಲೆಫ್ಟ್ ಸ್ಕ್ರಾಲ್ ಮಾಡ್ತಾ ಹೋಗಿದ್ರೆ ಕ್ಲೀನ್ ಆಗಿ ಲೆಫ್ಟ್ ಸ್ಕ್ರಾಲ್ ಆಗ್ತಾ ಇತ್ತು. ಈಗ ಸ್ಕ್ರಾಲೇ ಆಗೋದಿಲ್ಲ. ನಾವು ಸ್ಕ್ರಾಲ್ ಮಾಡ್ತಾ ಹೋದ್ರೆ ಈ ತರ ರೌಂಡ್ ಸ್ಕ್ರಾಲ್ ಆಗ್ತಾ ಇದೆ. ಅಂದ್ರೆ ಬದಲಾಯಿಸ್ಬಿಟ್ರ ಮ್ಯಾಪ್ ನ? ಪ್ರಶ್ನೆ ಹುಟ್ಟೋದಕ್ಕೆ ಶುರು ಆಗೋಗಿದೆ. ಯಾಕೆ ಅಂದ್ರೆ ಒಂದು ಥಿಯರಿ ಶುರುವಾಯಿತು. ಆ ಥಿಯರಿ ಬಗ್ಗೆನೂ ಹೇಳ್ತೀನಿ. ನಾನು ಅದಕ್ಕೆ ಮೊದಲು ಜಸ್ಟ್ ಇಲ್ಲಿ ಶುರು ಮಾಡಿದೆ. ಭಾರತದಿಂದ ರಾಮೇಶ್ವರದಿಂದ ಈ ಕಡೆ ಡೆಲ್ಲಿ ಎಲ್ಲೋ ಒಂದು ಡಿಸ್ಟೆನ್ಸ್ ಚೆಕ್ ಮಾಡ್ತಾ ಇದ್ದೆ. ಆ ಡಿಸ್ಟೆನ್ಸ್ ಚೆಕ್ ಮಾಡೋ ಜಸ್ಟ್ ಪಕ್ಕಕ್ಕೆ ಸ್ಕ್ರಾಲ್ ಮಾಡಿದ್ರೆ ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು. ಏನಿದು ಡಿಫ್ರೆನ್ಸು ಅಂತ ನೋಡಿದಾಗ ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ಈ ತರ ಕಾಣಿಸೋದಕ್ಕೆ ಶುರು ಆಗಿದೆ. ಅಂದ್ರೆ ಮ್ಯಾಪ್ ಅಪ್ಗ್ರೇಡ್ ಆಗೋಯ್ತು. ಫ್ಲಾಟ್ ಆಗಿ ಕಾಣಿಸ್ತಾ ಇದ್ದಂತ ಮ್ಯಾಪ್ ಇವತ್ತು ರೌಂಡ್ ಕಾಣಿಸೋದಕ್ಕೆ ಶುರುವಾಗಿದೆ. ಅಂದ್ರೆ ನಮ್ಗೆ ಏನೋ ಒಂದು ಇಲ್ಲಿ ಬದಲಾವಣೆ ಮಾಡಿ ಇದೇ ಸತ್ಯ ಅಂತ ತಿಳಿಸೋ ಕೆಲಸ ಮಾಡ್ತಾ ಇದಾರ. ಯಾಕೆ ಅಂದ್ರೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆ ವಿಷಯ ತಿಳಿಸ್ತೀನಿ ನೋಡಿ. ಬ್ಯಾಕ್ ಸೈಡ್ ಅಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇರ್ಬೋದು. ಇದು ಬಂದು ಹಿಂದೂಯಿಸಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಂತ ಒಂದು ಸ್ಟ್ರಕ್ಚರ್, ಬ್ರಹ್ಮಾಂಡ. ಅಂದ್ರೆ ಇಡೀ ಯೂನಿವರ್ಸ್ ಅಲ್ಲಿ ಬ್ಲಾಕ್ ಹೋಲ್ ಅನ್ಬೋದು, ಇನ್ನೊಂದು ಅನ್ಬೋದು, ಎಷ್ಟೋ ಗ್ಯಾಲಕ್ಸಿಗಳು ಅನ್ಬೋದು. ಆದ್ರೆ ಇಡೀ ಯೂನಿವರ್ಸ್ ಅಲ್ಲಿ ಸಾವಿರಾರು ಇಲ್ಲ ಲಕ್ಷಗಟ್ಟಲೆ ಬ್ರಹ್ಮಾಂಡಗಳಿದ್ದಾವೆ. ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮನ ಇಂದ ಸೃಷ್ಟಿಯಾದಂತ ಒಂದು ಮೊಟ್ಟೆ ಆಕಾರದ ಒಂದು ಸೌರಮಂಡಲ. ಅದರಲ್ಲಿ ಎಷ್ಟೋ ಲೋಕಗಳಿದಾವೆ ಅಂತ ಕನ್ಸಿಡರ್ ಮಾಡಿದ್ರು. ಇದು ಹಿಂದೂಯಿಸಮ್ ಅಲ್ಲಿ ಅವಾಗಿಂದ ಫಾಲೋ ಮಾಡ್ಕೊಂಡು ಬಂದಿದ್ದು. ಅದ್ರ ಪ್ರಕಾರ ಹೇಳೋದಾದ್ರೆ ಕೃಷ್ಣನ ನಾಭಿಯಿಂದ ಸೃಷ್ಟಿಯಾದಂತ ಲೋಕಗಳು ಅಂತ ತಿಳಿಸ್ತಾರೆ. ಮೇಲ್ಗಡೆ ಇರುವಂತದ್ದು ಸತ್ಯಲೋಕ, ಅದಾದ್ಮೇಲೆ ತಪೋಲೋಕ, ಜ್ಞಾನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭುವರ್ಲೋಕ, ಭೂಲೋಕ. ಅಂದ್ರೆ ನಾವ್ ಇರುವಂತದ್ದು ಮೇಲ್ಗಡೆಯಿಂದ ಹತ್ತತ್ರ 1, 2, 3, 4, 5, 6, 7ನೇ ಲೋಕದಲ್ಲಿ ಇದೀವಿ. ಅದ್ರ ಕೆಳಗಡೆ ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ರಸಾತಳ, ಪಾತಾಳ. ಟೋಟಲ್ ಆಗಿ 14 ಲೋಕಗಳು ಓವರ್ ಆಗಿ ಇತ್ತು ಅನ್ನೋದು ಹಿಂದೂ ಏನ್ಶಿಯಂಟ್ ಅಂದ್ರೆ ಅವರು ಹಿಸ್ಟ್ರಿನಲ್ಲಿ ಬರ್ದೋಗಿದ್ದು. ಇದು ಸತ್ಯನ? ಪ್ರಶ್ನೆ ಹುಟ್ಬಿಡುತ್ತೆ. ಯಾಕೆ ಅಂದ್ರೆ ಇದ್ರ ಪ್ರಕಾರ ಹೋದ್ರೆ ನಮ್ಮ ಮೇಲ್ಗಡೆ 7 ಲೋಕ ಇದಾವೆ, ಕೆಳಗಡೆ 7 ಲೋಕ ಇದಾವೆ. ಅದ್ರ ಬೇಸ್ ಮೇಲೆ ಎಷ್ಟೋ ಥಿಯರಿಗಳು ಶುರು ಆದ್ವು. ಅದನ್ನೇ ಫ್ಲಾಟ್ ಅರ್ತ್ ಥಿಯರಿ ಅಂತ ಕರೆದ್ರು. ಅಂದ್ರೆ ಭೂಮಿ ಈ ತರ ಫ್ಲಾಟ್ ಆಗಿದೆ, ಸೂರ್ಯ ಚಂದ್ರ ಇಲ್ಲಿದ್ದಾರೆ, ಅದ್ರ ಕೆಳಗಡೆ ಲೋಕಗಳಿದಾವೆ. ಯಾಕೆ ಅಂದ್ರೆ ಬೇಸ್ಡ್ ಆನ್ ಇದನ್ನ ಇಟ್ಕೊಂಡು ಅವ್ರು ಹೇಳಿದ್ರು, ನಾವು ಹಿಂದೂ ಸಂಸ್ಕೃತಿನ ನಂಬ್ತೀವಿ. ಹಿಂದೂ ಸಂಸ್ಕೃತಿನಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಏನಂತ? ಈ ರೀತಿ ಲೋಕಗಳು ಇದ್ವು. ತಪೋಲೋಕ ಆಗ್ಬೋದು, ಈ ಕಡೆ ಬೇರೆ ಬೇರೆ ಲೋಕ ಆಗ್ಬೋದು. ಇನ್ನ ನೀವ್ ಎಷ್ಟೇ ಇಮೇಜ್ಗಳು ನೋಡ್ತಾ ಹೋದ್ರು ಜಂಬೂ ದ್ವೀಪ ಅನ್ನೋದಿತ್ತು. ಈ ಲೋಕಗಳಲ್ಲಿ ಈ ತರ ನಡೀತಿತ್ತು. ಈ ಲೋಕದಲ್ಲಿ ಈ ರೀತಿ ಇತ್ತು. ಮೊಟ್ಟೆ ಆಕಾರದಲ್ಲಿ ಇದೆ ಬ್ರಹ್ಮಾಂಡ ಅನ್ನೋದು. ಆ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಈ ತರ ಇದೆ. ಇದರಲ್ಲಿ ಭೂಲೋಕದಲ್ಲಿ ಅಂದ್ರೆ ನಾವು ಬದುಕ್ತಾ ಇದೀವಿ. ಅದ್ರ ಕೆಳಗಡೆ ಮತ್ತೆ 7 ಲೋಕ ಇದೆ. ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಈ ರೀತಿ ಮಾಡ್ಬೇಕು. ಇದನ್ನೆಲ್ಲ ನಾವು ಹಿಸ್ಟ್ರಿನಲ್ಲಿ ಓದಿದೀವಿ, ತಿಳ್ಕೊಂಡಿದೀವಿ. ಅಂದ್ರೆ ಇದು ಸತ್ಯನಾ? ಇದು ಸತ್ಯ ಆಗೋದಾದ್ರೆ ಇಲ್ಲಿ ಒಂದು ತೋರಿಸ್ತಾರೆ ನೋಡಿ. ಭೂಲೋಕ ಅನ್ನೋದು ಯಾವ ತರ ಇದೆ? ಒಂದು ಫ್ಲಾಟ್. ಅಂದ್ರೆ ಈ ಫ್ಲಾಟ್ ಅರ್ತ್ ಥಿಯರಿ ಅನ್ನೋದು ಸತ್ಯನಾ? ಇದು ಎಷ್ಟೋ ಜನ ಈಗ ಮಾತಾಡೋದಕ್ಕೆ ಶುರು ಮಾಡಿದ್ರು. ಎಷ್ಟೋ ವಾದಗಳು ಶುರು ಆಗೋದು. 2014ರಿಂದ ಈ ಫ್ಲಾಟ್ ಅರ್ತ್ ಥಿಯರಿ ಕಾನ್ಸೆಪ್ಟ್ ಬಂದು ಡಿಸ್ಕಷನ್ ಶುರು ಆಯ್ತು. ಯಾಕೆ ಅನ್ನೋದಾದ್ರೆ ಯಾರೋ ಒಬ್ರು ಹುಟ್ಟಾಕದಂತ ಒಂದು ವಿಷಯ. ಹಿಂದೂ ಸಂಸ್ಕೃತಿನೇ ಅವರು ತಿಳ್ಕೊಳ್ತಾ ಹೋದ್ರು. ಆ ಸಂಸ್ಕೃತಿನಲ್ಲಿ ಅವ್ರ ಅರ್ಥ ಆಗಿದ್ದು ಫ್ಲಾಟ್ ಅರ್ತ್ ಅನ್ನೋದು ಅವಾಗ ಬರ್ದಿಟ್ಬಿಟ್ಟಿದ್ರು. ಈ ಲೋಕಗಳು ನಾನು ತೋರಿಸಿದ್ನಲ್ಲ ಇಮೇಜ್, ಇಲ್ಲಿ ಎಷ್ಟೋ ಕಡೆ ಈ ರೀತಿ ಒಂದು ಪ್ರೋಟೋಟೈಪ್ ನ ಮಾಡಿಟ್ಟಿದ್ದಾರೆ. ಆ ಪ್ರೋಟೋಟೈಪ್ ಗಳಲ್ಲಿ ನಮಗ್ ಗೊತ್ತಾಗೋದು ಲೋಕ ಈ ತರ ಇದಾವೆ. ಅಂದ್ರೆ ಯಾವ ತರ? ಫ್ಲಾಟ್ ಆಗಿದಾವೆ. ಒಂದ್ರ ಮೇಲೆ ಒಂದು ಲೋಕಗಳಿದಾವೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ
ಮನೋವತಿಗೆ ಎಷ್ಟೋ ಜನ ಹೋಗಿರ್ತೀರ. ಅಮರ ಗುರುಗಳ ಬಗ್ಗೆ ಎಲ್ಲರಿಗೂ ಗೊತ್ತು. ಅಮರ ಗುರುಗಳ ಆಶ್ರಮದಲ್ಲಿ ಇದೊಂದು ಪ್ರೋಟೋಟೈಪ್ ಇದೆ. ಇದರಲ್ಲೂ ಕೂಡ ನಮಗ್ ಕಾಣಿಸೋದು ಲೋಕಗಳು ಈ ರೀತಿ ಇದಾವೆ. ಅಂದ್ರೆ 14 ಲೋಕಗಳಿದಾವೆ. 14 ಲೋಕದಲ್ಲಿ ಮಧ್ಯದ 7ನೇ ಲೋಕದಲ್ಲಿ ನಾವಿದ್ದೀವಿ. ಈ ಇಮೇಜ್ ಅಲ್ಲಿ ತೋರಿಸಿರೋದು ಅದೇ. ಅದು ಹೆಚ್ಚು ಕಡಿಮೆ ನಾವಿವಾಗ ನೋಡ್ತಿದೀವಲ್ಲ ಈ ಇಮೇಜ್ಗೆ ಮ್ಯಾಚ್ ಆಗುತ್ತೆ. ಆ ಬೇಸ್ ಹೋಗೋದಾದ್ರೆ ಲೋಕಗಳು ನಾವಿದೀವಲ್ಲ ಭೂಮಿ ರೌಂಡ್ ಇದೆಯಾ ಇಲ್ವಾ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಎಲ್ಲರಿಗೂ ಅನ್ಸೋದೇನು, ಸದ್ಯಕ್ಕೆ ಈ ರೀತಿ ಭೂಮಿ ಇದೆ ಅಂತಾನೆ ಅನ್ಸೋದು. ಸೂರ್ಯ ಚಂದ್ರ ನಕ್ಷತ್ರಗಳು ಈ ರೀತಿ ಇರಬಹುದು. ಆದ್ರೆ ಇದು ಸುಳ್ಳು ಅಂತ ಒಂದು ಪ್ರೂವ್ ಮಾಡಿತ್ತು ಈ ಮ್ಯಾಪ್. ಎಲ್ಲ ಕೂಡ ನಾವು ತಿಳ್ಕೊಂಡಿದ್ದು. ಆದ್ರೆ ಈಗ ಬದಲಾಯಿಸಿ ಏನ್ ಮಾಡಿದ್ರು, ನಮ್ಗೆ ಮ್ಯಾಪ್ ಅಲ್ಲಿ ಈ ತರ ಇಲ್ಲ. ಎಷ್ಟೋ ಶುರುವಾಗಿ ಹೋಗಿದ್ವು ಫ್ಲಾಟ್ ಅರ್ತ್ ಥಿಯರಿ. 2014 ಇಂದ ಈಚೆಗೆ ಶುರುವಾಗಿದ್ದ ವಾದ ವಿವಾದಗಳು. ಇಲ್ಲ ಭೂಮಿ ಫ್ಲಾಟ್ ಆಗೇ ಇದೆ. ಹಿಂದೂ ಆಚಾರ ವಿಚಾರಗಳಲ್ಲಿ ಇದನ್ನೇ ಬರ್ದಿದ್ರು. ಇನ್ನ ಬೇರೆ ಬೇರೆ ಕ್ರಿಶ್ಚಿಯಾನಿಟಿನಲ್ಲಿ, ಬೌದ್ಧಿಸಮ್ ಅಲ್ಲಿ ಎಲ್ಲಾ ಕಡೆ ಬರ್ದಿದ್ದದೇ. ಪೂರ್ತಿಯಾಗಿ ಭೂಮಿ ಫ್ಲಾಟ್ ಆಗಿದೆ, ಎಲ್ಲೂ ರೌಂಡ್ ಆಗಿದೆ ಅಂತ ಬರ್ದೇ ಇರ್ಲಿಲ್ಲ ಅಂತಾನೆ ವಾದಗಳು ಶುರುವಾಯ್ತು. ಆದ್ರೆ ನಾವು ಬುಕ್ಕಲ್ಲಿ ಓದಿರೋದೆಲ್ಲ ಏನು, ಭೂಮಿ ರೌಂಡ್ ಆಗಿದೆ, ಮೊಟ್ಟೆ ಆಕಾರದಲ್ಲಿದೆ. ಇನ್ನ ಕೆಲವಷ್ಟು ಸಲ ಸ್ವಲ್ಪ ಶೇಪ್ ಅನ್ನೋದು ಓವಲ್ ಶೇಪ್ ಆತರ ಏನೋ ಇದೆ ಅಂತ ಓದ್ತಾ ಇದ್ವಿ. ನಾವು ಓದಿದ್ದು ಸುಳ್ಳ ಹಾಗಾದ್ರೆ. ಯಾಕೆ ಅಂದ್ರೆ ನಾನು ಅದೇ ಹೇಳ್ತಾ ಇದ್ದೀನಿ, ಜನ ಜಾಸ್ತಿ ವಾದ ಮಾಡೋದಕ್ಕೆ ಶುರು ಮಾಡೋದು ಫ್ಲಾಟ್ ಅರ್ತ್ ಥಿಯರಿ ಬಗ್ಗೆ. ಮ್ಯಾಪನ್ನೇ ಬದಲಾಯಿಸ್ಬಿಟ್ರು. ಇಲ್ಲಿ ಲೆಕ್ಕ ಹಾಕೊಳ್ಳಿ, ನಾವು ಇಷ್ಟು ದಿನ ನೋಡ್ತಾ ಇದ್ದಂತ ಫ್ಲಾಟ್ ಮ್ಯಾಪ್ ಇಲ್ಲ, ಈಗ ರೌಂಡ್ ಮ್ಯಾಪ್ ಮಾಡ್ಬಿಟ್ರು. ಜನ ಏನಾದ್ರೂ ತಿಳ್ಕೋಬೇಕು ಅಂತ ಡೀಟೇಲಿಂಗ್ ಹೋದ್ರೆ ಅದನ್ನೇ ಬದಲಾಯಿಸ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಬಟ್ ಭೂಮಿ ಫ್ಲಾಟ್ ಆಗಿತ್ತಾ ರೌಂಡ್ ಆಗಿತ್ತಾ ಅದಿನ್ನ ಕನ್ಫ್ಯೂಷನ್ ಎಲ್ಲ ಇದೆ. ಯಾಕೆ ಅಂದ್ರೆ ನಾವು ಪೂರ್ತಿಯಾಗಿ ಭೂಮಿಯನ್ನು ನೋಡೋದಕ್ಕೆ ಆಗೋದೇ ಇಲ್ಲ. ಎಷ್ಟೋ ಸಲ ನಾಸಾದವ್ರು ಇಮೇಜ್ಗಳು ಹಾಕಿರ್ಬೋದು. ಈ ಇಮೇಜ್ಗಳೆಲ್ಲ ನೋಡೋದಾದ್ರೆ ಒಂದೇ ರೀತಿ ಇರುತ್ತೆ ಇಮೇಜ್ಗಳು, ಇಲ್ಲೂ ಕೂಡ ಬದಲಾವಣೆ ಕಾಣಿಸೋದೇ ಇಲ್ಲ. ಅದನ್ನೇ ಎಷ್ಟೋ ಜನ ವಾದ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದ್ರಲ್ಲಿ ಈ ತರ ಇದ್ರೆ ಒಂದ್ರಲ್ಲಿ ಈ ತರ ಇರುತ್ತೆ. ಎಲ್ಲಿಂದ ಫೋಟೋ ತೆಗ್ದಪ್ಪ, ಭೂಮಿ ಇಷ್ಟು ದೂರ ಕಾಣಿಸ್ತಾ ಇದೆ ಅಂದ್ರೆ ಪಕ್ಕದಲ್ಲಿರುವಂತ ಬೇರೆ ಗ್ರಹಗಳು ಕಾಣಿಸೋದೇ ಇಲ್ವಾ, ನಕ್ಷತ್ರಗಳು ಕಾಣೋದಿಲ್ವಾ? ಹೀಗೆ ಕ್ವಶನ್ಗಳು ಶುರುವಾಗಿ ಕೊನೆಗೆ ಉಳ್ಕೊಂಡಿದ್ದೇನೋ, ಭೂಮಿ ಅನ್ನೋದು ಹಿಂದೂ ಸಂಸ್ಕೃತಿನಲ್ಲಿ ಹೇಳಿದಾಗೆ ಇಲ್ಲ ಬೇರೆ ಸಂಸ್ಕೃತಿನಲ್ಲಿ ಹೇಳಿದಾಗೆ ಫ್ಲಾಟ್ ಆಗಿದೆ. ಲೋಕಗಳು ಮೇಲಿದಾವೆ ಕೆಳಗಡೆ ಇದಾವೆ. ಬ್ರಹ್ಮಾಂಡ ಅಂದ್ರೇನೆ ಆ ರೀತಿ ಸೃಷ್ಟಿಯಾಗಿದ್ದು. ಬ್ರಹ್ಮನಿಂದ ಸೃಷ್ಟಿಯಾದಂತ ಅಂಡ ಅಂದ್ರೆ ಹಿಂದಿನಲ್ಲಿ ಮೊಟ್ಟೆ ಅಂತ ಕರೀತಾರೆ. ಅದೇ ರೀತಿ ಮೊಟ್ಟೆ ಆಕಾರದ ವಸ್ತುವನ್ನು ಸೃಷ್ಟಿಯಾಯಿತು. ಅದರಲ್ಲಿ ಈ ರೀತಿ ಲೋಕಗಳಿದಾವೆ. ಆ ತರ ಬ್ರಹ್ಮಾಂಡಗಳು ಪೂರ್ತಿ ಯೂನಿವರ್ಸ್ ಅಲ್ಲಿ ಲಕ್ಷಾಂತರ ಇದಾವೆ. ಭೂಮಿ ಫ್ಲಾಟ್ ಆಗಿದೆ ಅಂತ ವಾದಗಳು ಮಾಡೋಕೆ ಶುರು ಮಾಡಿದ್ರು. ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊತು ಇವೆಲ್ಲ ವಾದ ವಿವಾದಗಳೆಲ್ಲ ಯಾಕೆ ಬೇಕು ಅಂತ ಹೇಳಿ. ಯಾಕೆಂದ್ರೆ ಮ್ಯಾಪ್ ಅಲ್ಲೂ ಅವ್ರು ಫ್ಲಾಟ್ ಆಗಿ ತೋರಿಸ್ಬಿಟ್ಟಿದ್ರು. ನಾನು ಮೊದಲೇ ಹೇಳಿದೆ ಈ ರೀತಿ ಫ್ಲಾಟ್ ಆಗಿ ಕಾಣಿಸ್ತಾ ಇತ್ತು ಗೂಗಲ್ ಮ್ಯಾಪ್ ಅಲ್ಲಿ. ಇವತ್ತೇನ್ ಕಾಣಿಸ್ತಾ ಇದೆ, ಈ ರೀತಿ ರೌಂಡ್ ಕಾಣಿಸ್ತಾ ಇದೆ. ಅಂದ್ರೆ ನಮಗೆ ಇದೇ ಸತ್ಯ ಅಂತ ಹೇಳೋದಕ್ಕೆ ಇವತ್ತು ಮ್ಯಾಪನ್ನೇ ಬದಲಾಯಿಸಿದ್ದಾರೆ. ಅಂದ್ರೆ ಯಾವ್ದು ಸತ್ಯ ಗೊತ್ತಿಲ್ಲ. ಸತ್ಯ ಹುಡುಕೊಂಡು ಹೋದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೆ ಹೇಳಿದ್ದು, ನಮ್ಗೆ ಯಾವ್ದು ತೋರಿಸಿ ಇದೇ ಸತ್ಯ ಅಂತ ಹೇಳ್ತಾರೋ ಅದೇ ಸತ್ಯ ಅಂತ ನಾವು ನಂಬಿಡ್ತೀವಿ. ಆದ್ರೆ ಸತ್ಯನ ಮುಚ್ಚಾಕೋ ಕೆಲಸ ಎಷ್ಟೋ ಜನ ಮಾಡಿರ್ತಾರೆ. ಹಿಸ್ಟ್ರಿ ನಮ್ಮ ಸಂಸ್ಕೃತಿಗಳು ಹೇಳೋ ಪ್ರಕಾರ ಭೂಮಿ ಫ್ಲಾಟ್ ಆಗಿದೆ. ಇಲ್ಲ, ಈಗ ನಾವು ಓದಿರೋ ಪ್ರಕಾರ ಭೂಮಿ ರೌಂಡ್ ಇದೆ. ರೌಂಡ್ ಇದೆಯಾ ಫ್ಲಾಟ್ ಆಗಿದೆಯಾ ದೊಡ್ಡ ಪ್ರಶ್ನೆ ನಮಗೂ ಇದೆ. ಉತ್ತರ ಸಿಗೋದಿಲ್ಲ. ಯಾಕೆ ಅಂದ್ರೆ ಈಗ ಗೂಗಲ್ ಏನ್ ಹೇಳುತ್ತೆ ಅದೇ ಸತ್ಯ ಅಂತ ನಾವು ನಂಬಬೇಕು. ಆದ್ರೆ ಹಿಸ್ಟ್ರಿ ಓದ್ಕೊಂಡು ಹೋಗೋದಾದ್ರೆ, ಹಿಸ್ಟ್ರಿ ಇಮೇಜಸ್ಗಳು ಓದ್ಕೊಂಡು ಹೋಗೋದಾದ್ರೆ ಇದು ಸತ್ಯ. ಅಂದ್ರೆ ಭೂಮಿ ಫ್ಲಾಟ್ ಆಗಿದೆ. ಇಲ್ಲೂ ಒಂದು ರೌಂಡ್ ಇಮೇಜ್ ಮಾಡ್ಬಿಟ್ಟಿದ್ದಾರೆ ಬಿಡಿ. ಬೇರೆ ಬೇರೆ ಇಮೇಜ್ಗಳ ಹತ್ರ ಒರಿಜಿನಲ್ ಇಮೇಜ್ ಹುಡ್ಕೊಂಡು ಹೋಗೋದಾದ್ರೆ ನಾವು ಇದ್ರಲ್ಲಿ ಕಾಣಿಸ್ತಾ ಇರ್ಬೋದು ಭೂಮಿ ಫ್ಲಾಟ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆ ಸೆಂಟ್ರಲ್ಲಿ. ಇದ್ರಲ್ಲಿ ಎಷ್ಟೋ ವಾದಗಳು ಶುರು ಆಗುತ್ತೆ. ಯಾಕೆಂದ್ರೆ ನೀರ್ ಹರಿಯೋದಿರ್ಬೋದು, ಆ ಬೇಸ್ ಎಲ್ಲ ಇಟ್ಕೊಂಡು ಭೂಮಿ ರೌಂಡ್ಗಿಲ್ಲ. ಭೂಮಿ ರೌಂಡ್ಗಿದ್ರೆ ಇಲ್ಲಿರುವಂತ ನೀರು ಹರ್ಕೊಂಡು ಈ ಕಡೆ ಬಂದ್ಬಿಡ್ಬೋದಲ್ಲ. ಈ ಮೇಲ್ಗಡೆ ಯಾಕೆ ನೀರ್ ನಿಂತ್ಕೊಳ್ಳುತ್ತೆ? ಭೂಮಿ ಅಂದ್ರೆ ನೀರೆಲ್ಲ ಹರ್ಕೊಂಡು ಒಂದ್ ಕಡೆ ಬಂದ್ಬಿಡುತ್ತೆ. ಬಾಲಲ್ಲಿ ನೀವು ಮೇಲ್ಗಡೆ ನೀರ್ ಹಾಕಿದ್ರೆ ನೀರ್ ಮೇಲ್ಗಡೆ ನಿಂತ್ಕೊಳ್ಳುತ್ತೆ, ಹರ್ಕೊಂಡು ಕೆಳಗಡೆ ಬಂದ್ಬಿಡುತ್ತಲ್ಲ. ಆ ರೀತಿ ಆಗುತ್ತೆ. ಭೂಮಿ ರೌಂಡ್ಗಿಲ್ಲ, ಫ್ಲಾಟ್ ಆಗಿದೆ ಅಂತ ವಾದಗಳು ಎಷ್ಟೆಷ್ಟೋ ಶುರು ಆಗ್ಬೋದು. ಕರ್ವೇಚರ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಬಿಟ್ರು. ಆ ಬೇಸ್ ಮೇಲೆ ಯಾಕೆ ಬೇಕು ಈ ಕನ್ಫ್ಯೂಷನ್ ಜನಕ್ಕೆ ಅನ್ಬಿಟ್ಟು ಸದ್ಯಕ್ಕೆ ಮ್ಯಾಪ್ನೇ ಬದಲಾಯಿಸ್ಬಿಟ್ರು. ಅಂದ್ರೆ ಯಾವ್ದೋ ಒಂದು ವಿಷಯ ಜನ ಹುಡುಕ್ತಾರೆ ಅಂದ್ರೆ ಆ ವಿಷಯನೇ ಜನಕ್ಕೆ ಸಿಗ್ಬಾರ್ದು ಅನ್ನೋ ಮುಚ್ಚಾಕೋ ಕೆಲಸ ಮಾಡ್ತಾರೆ. ಅನ್ನೋದಕ್ಕೆ ಸಾಕ್ಷಿ ಕಣ್ಮುಂದೆ ಇದೆ. ಇನ್ನ ಈ ತರದ ಎಷ್ಟೋ ವಿಷಯಗಳು ನಾವು ತಿಳ್ಕೊಬೇಕಾಗಿದೆ. ಯಾವ ಸತ್ಯ ಯಾವ ಸುಳ್ಳು ಅಂತ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಮಟ್ಟಕ್ಕೆ ನಮ್ಮನ್ನ ಪರಿಸ್ಥಿತಿಗಳು ತಂದು ನಿಲ್ಲಿಸುತ್ತೆ. ಏನು ಉಳಿದಿದ್ದು ನಿಮಗ್ ಬಿಟ್ಟಿದ್ದು. ಬಟ್ ಈ ತರ ಎಷ್ಟೋ ವಿಷಯಗಳು ನಮ್ಮ ಕಣ್ಣು ಮುಂದೆನೆ ಸತ್ಯನ ಸುಳ್ಳು, ಸುಳ್ಳನ್ನ ಸತ್ಯ ಅಂತ ತೋರಿಸಿ ನಂಬಿಸೋ ಕೆಲಸ ಮಾಡ್ತಾರೆ. ಯಾವ್ದನ್ನ ನಂಬೋದು, ಯಾವ್ದನ್ನ ಬಿಡೋದು ನಿಮಗ್ ಬಿಟ್ಟಿದ್ದು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಆದ್ರೂ ಸತ್ಯ ಹುಡುಕೋ ಪ್ರಯತ್ನ ನಮ್ದು. Thank you. Goodbye.